ಓಂ ಶಾಂತಿ. ಡೇಟ್ ಆಗಿದೆ 16/3/86. ಅವ್ಯಕ್ತ ಮುರಳಿ, ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ರೂಹಾನಿ ಡ್ರಿಲ್, ಆತ್ಮಿಕ ಡ್ರಿಲ್. ಬಾಬಾ ಹೇಳ್ತಾರೆ, आवाज़ की दुनिया से पार ले जाने वाले बाप दादा बोले. आवाज़ की दुनिया से, ಈ ಶಬ್ದದ ಜಗತ್ತಿನಿಂದ ಮೇಲೆ ಹೋಗ್ತಕ್ಕಂಥ, ಮೇಲೆ ಕರ್ಕೊಂಡು ಹೋಗ್ತಕ್ಕಂಥ ಬಾಪ್ दादा ಹೇಳ್ತಾರೆ, बाप दादा सभी बच्चों की स्वीट साइलेंस की स्थिति को देख रहे हैं. ಬಾಪ್ दादा ಎಲ್ಲ ಮಕ್ಕಳ ಸ್ವೀಟ್ ಸೈಲೆನ್ಸ್ನ ಸ್ಥಿತಿಯನ್ನು ನೋಡಿ ಬಾಬಾ ಖುಷಿಯಾಗ್ತಿದ್ರು, ನೋಡ್ತಿದ್ರು. एक सेकंड में साइलेंस की स्थिति में स्थित हो जाना, यह प्रैक्टिस कहाँ तक की है. ಒಂದೇ ಸೆಕೆಂಡ್ನಲ್ಲಿ ಶಾಂತಿಯ ಸ್ಥಿತಿನಲ್ಲಿ ಸ್ಥಿತ ಆಗುವುದನ್ನು ಪ್ರಾಕ್ಟೀಸು ಎಲ್ಲಿ ತನಕ ಇದೆ ಅಂತ ಬಾಬಾ ನೋಡ್ತಾ ಇದ್ರು. इस स्थिति में जब चाहे तब स्थित हो सकते हैं, वह समय लगता है. ಈ ಸ್ಥಿತಿನಲ್ಲಿ ಯಾವಾಗ ಬೇಕಾವಾಗೋ ಸೈಲೆನ್ಸ್ ಸ್ಥಿತಿನಲ್ಲಿ ಸ್ಥಿತ ಆಗ್ತಿರೋ ಅಥವಾ ಅದಕ್ಕೆ ಸಮಯ ಹಿಡಿತದೋ ಅಂತ ಕೇಳ್ತಾರೆ ಬಾಬಾ. ಕ್ಯೋಂಕಿ ಅನಾದಿ ಸ್ವರೂಪ್ ಸ್ವೀಟ್ ಸೈಲೆನ್ಸ್ ಹೇ. ಯಾಕಂದರೆ ನಮ್ಮ ಅನಾದಿ ಸ್ವರೂಪ ಏನಾಗಿದೆ, ಮಧುರತೆ, ಶಾಂತಿ ಇದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಆದಿ ಸ್ವರೂಪ್ ಆವಾಜ್ ಮೇ ಆನೆ ಕಾ ಹೇ. ಅನಾದಿ ಸ್ವರೂಪ್ ಸ್ವೀಟ್ ಸೈಲೆನ್ಸ್ನಲ್ಲಿ ಇರೋದಾಗಿದೆ. ಅನಾದಿ ಸ್ವರೂಪ ಅಂದ್ರೇನು? ಬಿಂದು ಸ್ವರೂಪ. ನಾನು ಆತ್ಮ ಬಿಂದು ಸ್ವರೂಪ ಎಲ್ಲಿರ್ತೀನಿ? ಪರಮಧಾಮದಲ್ಲಿರ್ತೀನಿ. ಅಂದರೆ ಆವಾಜದಿಂದ ಪರೆಯಾಗಿದ್ದು. ಆದಿ ಸ್ವರೂಪ್ ಆವಾಜ್ ಮೇ ಆನೆ ಕಾ ಹೇ. ಆದಿ ಸ್ವರೂಪ ಅಂದರೆ ದೇವತಾ ಸ್ವರೂಪ. ದೇವತಾ ಸ್ವರೂಪದಲ್ಲಿ ಬಂದಾಗ ಮತ್ತೆ ನಾವೇನು ಮಾಡ್ತೀವಿ? ಪೃಥ್ವಿ ಮೇಲೆ ಬರ್ತೀವಿ, ಆವಾಜಲ್ಲಿ ಬರ್ತೀವಿ. ಲೇಕಿನ್ ಅನಾದಿ ಅವಿನಾಶಿ ಸಂಸ್ಕಾರ ಸೈಲೆನ್ಸ್ ಹೈ. ಆದರೆ ಅನಾದಿಯಾಗಿರುವಂಥ ಅವಿನಾಶಿ ಸಂಸ್ಕಾರ, ಆತ್ಮನ ಅವಿನಾಶಿ ಸಂಸ್ಕಾರ ಏನಾಗಿದೆ? ಶಾಂತಿಯಾಗಿದೆ. तो अपने अनादि संस्कार, अनादि स्वरूप को, अनादि स्वभाव को जानते हुए जब चाहो तब उस स्वरूप में स्थित हो सकते हो. ಪಾಪ ಕೇಳ್ತಾರೆ, ಹಾಗಾದರೆ ತಮ್ಮ ಅನಾದಿ ಸಂಸ್ಕಾರ, ಅನಾದಿ ಸ್ವರೂಪವನ್ನು, ಅನಾದಿ ಸ್ವಭಾವವನ್ನು ತಿಳ್ಕೊಂಡು ಯಾವಾಗ ಬೇಕೋ ಆವಾಗ ಆ ಅನಾದಿ ಸ್ವರೂಪ ಅಂದರೆ ಶಾಂತಿಯ ಸ್ವರೂಪದಲ್ಲಿ ಸ್ಥಿತ ಆಗ್ತೀರಾ ಅಂತ ಕೇಳ್ತಾರೆ ಬಾಬಾ. 84 ಜನ್ಮ ಆವಾಜ್ ಮೇ ಆನೆ ಕೆ ಹೇ. 84 ಜನ್ಮಗಳಂತೂ ಶಬ್ದದಲ್ಲಿ ಬರೋದಿದೆ. ಬಾಬಾ ಹೇಳ್ತಾರೆ, ಇಸ್ಲಿಯೇ ಜ್ಯಾದಾ ಅಭ್ಯಾಸ ಆವಾಜ್ ಮೇ ಆನೆ ಕಾ ಹೈ. ಹೆಚ್ಚು ಅಭ್ಯಾಸ ಏನಾಗಿದೆ ನಮ್ಮದು? ಶಬ್ದದಲ್ಲಿನೇ ಬಂದುಬಿಡ್ತೀವಿ. ಯಾಕಂದರೆ 84 ಜನ್ಮದ ರೂಢಿ ಅದೇ ಆಗಿತ್ತಲ್ಲ ನಮಗೆ. ಲೇಕಿನ್ ಅನಾದಿ ಸ್ವರೂಪ್ और फिर इस समय चक्र पूरा होने के कारण वापस साइलेंस हो में जाना है. ಆದರೆ ಅನಾದಿ ಸ್ವರೂಪ ಮತ್ತು ಮತ್ತೆ ಈ ಸಮಯ ಚಕ್ರ ಪೂರ ಆಗುವುದರ ಕಾರಣ ವಾಪಸ್ಸಾಗಿ ನಾವೇನು ಮಾಡಬೇಕಾಗಿದೆ? ಶಾಂತಿಯ ಮನೆಗೆ ಹೋಗಬೇಕಾಗಿದೆ. अब घर जाने का समय समीप है. ಈಗ ನಾವು ಮನೆಗೆ ಹೋಗುವ ಸಮಯ ಬಹಳಷ್ಟು ಸಮೀಪ ಇದೆ. अब आदि मध्य अंत तीनों ही काल का पाठ समाप्त कर अपने अनादि स्वरूप, अनादि स्थिति में स्थित होने का समय है. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಆದಿ ಮಧ್ಯ ಅಂತ್ಯ 3 ಪಾಠಗಳ ಸಮಯ ಮುಗೀತು. ಮುಗಿದ ಮೇಲೆ ನಾವೇನು ಮಾಡಬೇಕಾಗಿದೆ? ಅನಾದಿ ಸ್ವರೂಪ್, ಅನಾದಿ ಸ್ಥಿತಿನಲ್ಲಿ ಸ್ಥಿತ ಆಗ್ತಕ್ಕಂಥ ಸಮಯ ಬಂದಿದೆ. ಅನಾದಿ ಸ್ವರೂಪ ಅಂತಂದ್ರೆ ಏನು? ಬಿಂದು ಸ್ವರೂಪ. ಅನಾದಿ ಸ್ಥಿತಿ ಅಂದರೆ ಶಾಂತ ಸ್ವರೂಪ. ಅದರಲ್ಲಿ ಸ್ಥಿತ ಆಗ್ತಕ್ಕಂಥ ಸಮಯ ಬಂದಿದೆ. ಇಸ್ಲಿಯೇ इस समय यही अभ्यास ज़्यादा आवश्यक है. ಆದ್ದರಿಂದ
ಈ ಸಮಯದಲ್ಲಿ ಈ ಅಭ್ಯಾಸ ಮಾಡುವ ಬಹಳಷ್ಟು ಅವಶ್ಯಕತೆ ಇದೆ. ಯಾವ ಅಭ್ಯಾಸ? ಶಾಂತಿನಲ್ಲಿ ಇರೋದು, ಶಾಂತ ಸ್ಥಿತಿನಲ್ಲಿ ಇರುವ ಅಭ್ಯಾಸ ಮಾಡೋದು ಬಹಳ आवश्यक ಇದೆ. अपने आप को चेक करो कि कर्मेंद्रिय जीत बने हैं. ತಮ್ಮನ್ನು ತಾವು ಚೆಕ್ ಮಾಡ್ಕೊಳ್ರಿ, ಕರ್ಮೇಂದ್ರಿಯ ಜೀತ್ ಆಗಿದ್ದೀರೇನು. ಬಾಬಾ ಹೇಳ್ತಾರೆ, आवाज़ में नहीं आने चाहिए तो यह मुख का आवाज़ अपनी तरफ खींचता तो नहीं है. ಬಾಬಾ ಹೇಳ್ತಾರೆ, ಕೇಳ್ತಾರೆ, ಶಬ್ದದಲ್ಲಿ ಬರೋದಿಲ್ಲ ಅಂತಂದರೆ ಆನೆ ಚಾಹೆ ತೋ, ಆವಾಜ್ ಮೇ ನಹಿ ಆನೆ ಚಾಹೆ ತೋ, ಶಬ್ದದಲ್ಲಿ ಬರೋಕ್ಕಿಷ್ಟ ಇಲ್ಲ ಅಂತಂದರೆ ಯಹ ಮುಖ ಕಾ ಆವಾಜ್ ಅಪ್ನಿ ತರಫ್ ಖೀಚ್ತಾ ತೋ ನಹಿ ಹೇ. ಈ ಮುಖ, ಬಾಯಿಯ ಶಬ್ದ ತನ್ನ ಕಡೆ ಎಳ್ಕೊಳ್ಳೋದೇನಿಲ್ಲಲ್ಲ ಅಂತಾರೆ ಬಾಬಾ. ಇಸಿ ಕೋ ಹಿ ರೂಹಾನಿ ಡ್ರಿಲ್ ಕಹ ಜಾತಾ ಹೈ. ಇದಕ್ಕೇನು ಹೇಳಲಾಗ್ತದೆ? ಆತ್ಮಿಕ ಡ್ರಿಲ್. ಅಂದರೆ ಸದಾ ಶಾಂತಿಧಾಮದಲ್ಲಿರೋದು, ಶಾಂತಿ ಸ್ಥಿತಿನಲ್ಲಿ ಇರೋದು. ಅದಕ್ಕೇನು ಹೇಳ್ತಾರೆ? ರೂಹಾನಿ ಡ್ರಿಲ್. ಯಾವಾಗ ಬೇಕು ಆವಾಗ ಹೋಗೋದು, ಯಾವಾಗ ಬೇಕು ಆವಾಗ ಕೆಳಗೆ ಬರೋದು. जैसे वर्तमान समय के प्रमाण शरीर के लिए सर्व बीमारियों का इलाज एक्सरसाइज सिखाते हैं. ಮಾಡಿದ್ವಲ್ಲ ನಿನ್ನೆ ಯೋಗ ಡೇ ಅಂಥೇಳಿ ಬಾಬಾ ಹೇಳ್ತಾರೆ. ಹೇಗೆ ವರ್ತಮಾನ ಸಮಯದ ಪ್ರಮಾಣವಾಗಿ ದೇಹದ ಸಲುವಾಗಿ ಎಲ್ಲ ರೋಗಗಳ ಚಿಕಿತ್ಸೆ ಏನಾಗಿದೆ? ಎಕ್ಸಸೈಸ್ ಆಗಿದೆ. ಅದಕ್ಕಾಗಿ ಇವತ್ತೇನು ಮಾಡ್ತಿದ್ದಾರೆ? ಎಲ್ಲ ಕಡೆ ಎಕ್ಸಸೈಸನ್ನು ಮಾಡ್ತಿದ್ದಾರೆ. तो इस समय आत्मा को शक्तिशाली बनाने के लिए यह रूहानी एक्सरसाइज का अभ्यास भी चाहिए. ಹೇಗೆ ದೇಹದ ಸಲುವಾಗಿ ಎಕ್ಸಸೈಸ್ ಬೇಕೋ ಹಾಗೆ ಆತ್ಮ ಶಕ್ತಿಶಾಲಿ ಆಗಬೇಕಾದ್ರೂ ಕೂಡ ಏನು ಬೇಕು? ಆತ್ಮಿಕ ಎಕ್ಸಸೈಸ್ ಬೇಕು ಅಂತ ಹೇಳ್ತಾರೆ ಬಾಬಾ. चारों ओर कितना भी वातावरण हो, हलचल हो, लेकिन आवाज़ में रहते आवाज़ से परे स्थिति का अभ्यास अभी बहुत काल का चाहिए. ಅದಕ್ಕೆ ಬಾಬಾ ಹೇಳ್ತಾರೆ, ನಾಲ್ಕು ಕಡೆಗೆ ಏನೇ ವಾತಾವರಣ ಇರಲಿ, ಎಷ್ಟೇ ಹಲ್ಚಲ್ಲಾಗಿರಲಿ, ಆದರೆ ಆವಾಜಲ್ಲಿ ಇದ್ದು ಕೂಡ ಆವಾಜೆ ಪರಿಸ್ಥಿತಿಯ ಅನುಭವ ಮಾಡುವಂತಹ ಅಭ್ಯಾಸ ಮಾಡಬೇಕು. ಅದಕ್ಕೆ ಬಹಳ ಸಮಯ ಬೇಕು ಅಂತಾರೆ ಬಾಬಾ. ಬಹುತ್ ಕಾಲ ಕಾ ಅಭ್ಯಾಸ ಚಾಹಿಯೇ ಅಂತ ಹೇಳ್ತಾರಲ್ಲ ಬಾಬಾ. ಒಮ್ಮೆ ಆಗೋದಿಲ್ಲ. ಶಾಂತ ವಾತಾವರಣ ಮೇ ಶಾಂತಿ ಕಿ ಸ್ಥಿತಿ ಬನಾನಾ ಯಹ ಕೋಯಿ ಬಡಿ ಬಾತ್ ನಹಿ ಹೈ. ಎಲ್ಲ ಕಡೆ ಶಾಂತಿ ಇದ್ದಾಗ ಶಾಂತವಾಗಿರೋದೇನು ದೊಡ್ಡ ಆಗೋದಲ್ಲ ಅಂತಾರೆ ಬಾಬಾ. ಅಶಾಂತಿ ಕೆ ಬೀಚ್ ಆಪ್ ಶಾಂತ ರಹೋ. ಎಷ್ಟೊಂದು ಅಶಾಂತಿ ನಡೆದಿರ್ತದೋ ಅಲ್ಲಿ ನೀವೇನು ಮಾಡಬೇಕು? ಶಾಂತವಾಗಿರಬೇಕು. ಅಶಾಂತಿ ಕೆ ಬೀಚ್ ಆಪ್ ಶಾಂತ ರಹೋ, ಯಹಿ ಅಭ್ಯಾಸ ಚಾಹಿಯೇ. ಸಮಾಜದಲ್ಲಿ, ಮನೆಯಲ್ಲಿ, ಜಗತ್ತಿನಲ್ಲಿ ಎಷ್ಟೇ ಅಶಾಂತಿ ನಡೆದರೂ ಕೂಡ ನಾವು ಶಾಂತ ಸ್ಥಿತಿನಲ್ಲಿರ್ತಕ್ಕಂಥ ಅಭ್ಯಾಸ ಮಾಡಬೇಕು. ಐಸಾ ಅಭ್ಯಾಸ ಜಾನ್ತೆ ಹೋ. ಈ ತರಹ ಅಭ್ಯಾಸ ಗೊತ್ತಾ ನಿಮಗೆ? ಚಾಹೆ ಅಪ್ನಿ ಕಮ್ಜೋರಿಯೋಂ ಕಿ ಹಲ್ಚಲ್ ಹೋ. ನಮ್ಮೊಳಗಡೆ ಏನೇನು ಹಲ್ಚಲ್ ಮಾಡ್ತಿರ್ತದೆ ಆ ಸಮಯದಲ್ಲೂ ಏನಿರಬೇಕು? ನಾವು ಶಾಂತಿರಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, संस्कारों के व्यर्थ संकल्पों की हलचल हो. ವ್ಯರ್ಥ ಫಾಸ್ಟಾಗಿ ಹೋಗ್ತಿರ್ತಾವೆ, ವ್ಯರ್ಥ ತಲೆ ಗೊತ್ತಿಲ್ದಂಗೆ ವ್ಯರ್ಥ ಮಾಡ್ತಿರ್ತೀವಿ ನಾವು. ಆಗೂ ಕೂಡ ನೀವೇನಿರಬೇಕು? ಶಾಂತಿರಬೇಕು ಅಂತ ಹೇಳ್ತಾರೆ ಬಾಬಾ. ऐसी हलचल के समय स्वयं को अचल बना सकते हो वह टाइम लग जाता है. ಅಂಥ ಪರಿಸ್ಥಿತಿನಲ್ಲಿ, ಎಂಥದೇ ಪರಿಸ್ಥಿತಿ ಇದ್ದರೂ ಕೂಡ ಶಾಂತ ಸ್ಥಿತಿನಲ್ಲಿ ಬರೋಕ್ಕೆ ಸಮಯ ಬೇಕಾಗ್ತದೇನು ಅಂತ ಕೇಳ್ತಾರೆ ಬಾಬಾ. ಕ್ಯೋಂಕಿ ಟೈಮ್ ಲಗ್ನಾ ಯಹ ಕಭಿ ಭಿ ಧೋಕಾ ದೇ ಸಕ್ತಾ ಹೈ. ಯಾಕಂತಂದರೆ ನೀವು ಟೈಮ್ ತೊಗೊಂಡು ಶಾಂತಿನಲ್ಲಿ ಬರ್ತೀರಿ ಅಂತಂದರೆ ಅದು ನಿಮಗೆ ಕೆಲವೊಂದು ಸರ್ತಿ ಏನಾಗ್ಬಿಡ್ತದೆ? ಧೋಕಾ ಕೊಟ್ಬಿಡ್ತದೆ. ಯಾಕಂದರೆ ಟೈಮ್ ಹೋಗ್ಬಿಡ್ತದೆ. ಯಾವ ಟೈಮ್ನಲ್ಲಿ ನಾವು ಶಾಂತವಾಗಿ ಇರಬೇಕು ಆ ಸಮಯ ಹೋಗಿಬಿಟ್ರೆ ಅಲ್ಲಿ ಏನೇ ಬೇಕಾದೆಲ್ಲ ಆಗಿಬಿಟ್ಟಿರ್ತದೆ. ಆಮೇಲೆ ಶಾಂತಾಗಿ ಏನು ಮಾಡೋದು? ಅದಕ್ಕೆ ಹೇಳ್ತಾರೆ ಬಾಬಾ, ಟೈಮ್ ತಗೊಳ್ತೀರಿ ಅಂತಂದರೆ ನಿಮಗೆಲ್ಲ ಧೋಕಾ ತಿನ್ನುವ ಸಾಧ್ಯತೆಗಳಿದ್ದಾವೆ. समाप्ति के समय ज़्यादा समय नहीं मिलना है.
ಸಮಾಪ್ತಿ ಸಮಯದಲ್ಲಿ ನಿಮಗೆ ಟೈಮ್ ಸಿಗೋದಿಲ್ಲ. ತಡಿ ನಾನು ಶಾಂತ ಆಗ್ತೀನಿ ಅಂತ ಅನ್ಕೋತ ಕೂತ್ರೆ ಆಗೋದಿಲ್ಲ ಅಂತಾರೆ ಬಾಬಾ. फाइनल रिजल्ट का पेपर कुछ सेकंड और मिनटों का ही होना है. ಲಾಸ್ಟಿಗೆ ರಿಸಲ್ಟ್ ಪೇಪರ್ ಹೆಂಗೆ ಬರ್ತದೆ ಅಂದರೆ ಒಂದೇ ಸೆಕೆಂಡಲ್ಲಿ ನೀವು ಏನಾಗಬೇಕಾಗ್ತದೆ, ಶಾಂತ ಆಗಬೇಕು, ಒಂದೇ ಮಿನಿಟ್. लेकिन चारों ओर की हलचल के वातावरण में अचल रहने पर ही नंबर मिलना है. ನಿಮಗೆ ನಂಬರ್ 1 ಸಿಗೋದು ಅದೇ ಟೈಮ್ನಲ್ಲಿ ಅಂತಾರೆ ಬಾಬಾ. ನಾಲ್ಕು ಕಡೆಗೆ ಏನಾಗ್ತಿರ್ತದೆ, ಹಲ್ಚಲ್ ಆಗ್ತಿರ್ತದೆ. ವಾತಾವರಣನೂ ಕೂಡ ಹಲ್ಚಲ್, ಪ್ರಕೃತಿ ಹಲ್ಚಲ್, ನಮ್ಮ ಪ್ರಕೃತಿನೂ ಕೂಡ ಹಲ್ಚಲ್ ಇರ್ತದೆ. ಅಂಥದ್ರಲ್ಲಿ ನೀವೇನಿರಬೇಕಾಗ್ತದೆ, ಶಾಂತೊಳಗಿರ್ಬೇಕು. ಇದ್ದರೆ ಅವಾಗ ನಿಮಗೇನು ಸಿಗ್ತವೆ, ಮಾರ್ಕ್ಸ್ ಸಿಗ್ತವೆ ಅಂತ ಹೇಳ್ತಾರೆ ಬಾಬಾ. अगर बहुत काल हलचल की स्थिति से अचल बनने में समय लगने का अभ्यास होगा तो समाप्ति के समय क्या रिजल्ट होगी. ಅಂತಿಮ ಸಮಯ ಬಂದಿರ್ತದೆ, ಆವಾಗ ನೀವು ಶಾಂತಿ ಸ್ಥಿತಿನಲ್ಲಿ ಇರೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರೆ ಸಮಾಪ್ತಿ ಸಮಯದ ರಿಸಲ್ಟ್ ಏನಾಗ್ತದೆ, ಎಲ್ಲ ಮುಗಿದ್ಮೇಲೆ ಅಪ್ಪ ಶಾಂತ ಆಯ್ತು ನೋಡಿ ಈಗಂದ್ರೆ. ಅದಕ್ಕೆ ಹೇಳ್ತಾರೆ ಬಾಬಾ, इसलिए यह रूहानी एक्सरसाइज का अभ्यास करो. ಅದಕ್ಕೆ ಆತ್ಮಿಕ ಎಕ್ಸಸೈಸ್ನ ಅಭ್ಯಾಸ ಮಾಡಬೇಕು. ಅಂದರೆ ಏನು ಮಾಡೋದು, ಕೆಲಸ ಕಾರ್ಯಗಳನ್ನು ಮಾಡುವಾಗ ನಾನು ಆತ್ಮನ ಬುದ್ಧಿ ಆ ಕಾರ್ಯದಲ್ಲಿ ಇರಬೇಕು, ಜೊತೆಗೆ ಬಾಬನ ಸಾಥ್ ತಗೊಳ್ಬೇಕು. ಕಾರ್ಯ ಮುಗಿದ ತಕ್ಷಣ ಮತ್ತೆ ಎಲ್ಲಿ ಹೋಗಬೇಕು, ಮತ್ತೆ ಪರಮಧಾಮಕ್ಕೆ ಹೋಗಬೇಕು. ಮತ್ತೆ ಬರಬೇಕು, ಮತ್ತೆ ಹೋಗಬೇಕು, ಮತ್ತೆ ಬರಬೇಕು, ಮತ್ತೆ ಹೋಗಬೇಕು. ಇದಕ್ಕೇನಂತಾರೆ, ರೂಹಾನಿ ಎಕ್ಸಸೈಸ್. ಯಾಕಂದರೆ ಅದು ನಮ್ಮ ಮನೆ, ಅದು ನಮ್ಮ ಮನೆಗೆ ಹೋಗ್ಬೇಕಲ್ಲ ನಾವು. ಬಾಬಾ ಹೇಳ್ತಾರೆ, मन को जहाँ और जितना समय स्थित करना चाहो उतना समय वहाँ स्थित कर सको. ಮನಸ್ಸನ್ನು ಯಾವಾಗ ಎಲ್ಲಿ ಬೇಕೋ, ಎಷ್ಟು ಸಮಯ ಸ್ಥಿತಿನಲ್ಲಿ ಸ್ಥಿತ ಆಗಬೇಕು, ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಅಲ್ಲೇ ಸ್ಥಿತ ಮಾಡಬೇಕು. ಈಗ ಇಲ್ಲಿದ್ದೀವಿ, ನಮ್ಮ ಬುದ್ಧಿ ಎಲ್ಲಿರಬೇಕು, ಪರಮಧಾಮದಲ್ಲೇ ಇರಬೇಕು. ಈಗ ನಾವು ಪರಮಧಾಮದಲ್ಲಿ ನಾನು ಆತ್ಮ ಕೂತಿದ್ದೀನಿ, ನನ್ನ ಎದುರುಗಡೆ ಶಿವಬಾಬಾ ಪರಮಾತ್ಮ ಬಿಂದು ಸ್ವರೂಪ ಅವರು ಕೂತಿದ್ದಾರೆ. ಬಾಬಾನೇ ಜ್ಞಾನ ಹೇಳ್ತಿದ್ದಾರೆ, ನನಗೆ ಹೇಳ್ತಿದ್ದಾರೆ. ನನಗೆ ಯಾಕೆ ಹೇಳ್ತಿದ್ದಾರೆ, ನನ್ನ ಕಲ್ಯಾಣಕ್ಕಾಗಿ ಹೇಳ್ತಾರೆ. ಈ ಸ್ಮೃತಿನಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಕೂತಿರಬೇಕು. ಇವು ಶಬ್ದಗಳಲ್ಲ, ಈ ಶಬ್ದಗಳ ಅನುಭವದಲ್ಲಿ ಹೋಗಬೇಕು ಅಂತಾರೆ ಬಾಬಾ. ಫೈನಲ್ ಪೇಪರ್ ಹೇ ಬಹುತ್ ಹಿ ಸಹಜ್. ಬಾಬಾ ಹೇಳ್ತಾರೆ ಫೈನಲ್ ಪೇಪರ್ ಬಹಳ ಸಹಜ ಅಂತ. और पहले से ही बता देते हैं कि यह पेपर आना है. ಬಾಬಾ ಅಡ್ವಾನ್ಸ್ ಹೇಳ್ತಾರೆ ಈ ಪೇಪರ್ ಬರ್ತದೆ ನಿಮಗೆ ಅಂತ. लेकिन नंबर बहुत थोड़े समय में मिलना है, स्टेज भी पावरफुल हो. ಬಾಬಾ ಹೇಳ್ತಾರೆ, ಬಾಬಾ ಅಡ್ವಾನ್ಸೇ ಕ್ವಶನ್ ಪೇಪರ್ ಕೊಡ್ತಾರೆ, ನಂಬರ್ ಸ್ವಲ್ಪ ಸಮಯದಲ್ಲಿ ಸಿಗ್ತದೆ. ಸ್ಟೇಜ್ ಏನಾಗಿರಬೇಕು, ನಮ್ಮದು ಬಹಳ ಪವರ್ಫುಲ್ ಇರಬೇಕು. ನಮ್ಮ ಸ್ಥಿತಿ, ಸ್ಟೇಜ್ ಅಂದ್ರೇನು, ಸ್ಥಿತಿ ಬಹಳ ಶಕ್ತಿಶಾಲಿ ಆಗಬೇಕು. ದೇಹ, ದೇಹಕ್ಕೆ ಸಂಬಂಧ, ದೇಹ ಸಂಸ್ಕಾರ, ವ್ಯಕ್ತಿ या वैभव, वाइब्रेशन, वायुमंडल सब होते हुए भी आकर्षित न करें. ಬಾಬಾ ಹೇಳ್ತಾರೆ, ದೇಹ, ದೇಹದ ಸಂಬಂಧ, ದೇಹದ ಸಂಸ್ಕಾರ, ವ್ಯಕ್ತಿ ಅಥವಾ ವೈಭವ, ಸುತ್ತಮುತ್ತಲಿನ ವೈಬ್ರೇಷನ್ಸು ಅಥವಾ ವಾಯುಮಂಡಲವು ಹೆಂಗೆ ಬೇಕಾದಂಗೆ ಇರಲಿ, ಅದಕ್ಕೆ ನಾವು ಆಕರ್ಷಿತ ಆಗಬಾರ್ದು. ಇಸಿ ಕೋ ಹಿ ಕೇತೆ ಹೇ ನಷ್ಟ ಮೋಹ ಸಮರ್ಥ ಸ್ವರೂಪ. ಎಂಥದೇ ಪರಿಸ್ಥಿತಿ ಇದ್ದರೂ ಆ ಪರಿಸ್ಥಿತಿನಲ್ಲಿ ನಾವು ಆಕರ್ಷಿತ ಆಗದೆ ಇದ್ದರೆ ಏನಂತ ಹೇಳ್ತಾರೆ, ನಷ್ಟ ಮೋಹ ಸಮರ್ಥ ಅಂತ ಹೇಳ್ತಾರೆ. ತೋ ಐಸಿ ಪ್ರಾಕ್ಟೀಸ್ ಹೇ, ಇಂಥ ಪ್ರಾಕ್ಟೀಸ್ ಇದೆಯಾ. ಲೋಗ್ ಚಿಲ್ಲಾತೆ ರಹೆ ಅವ್ರು ಆಪ್ ಅಚಲ್ ರಹೋ. ಚಿರಾಡ್ತಿರ್ತಾರೆ, ನಾವೇನಾಗಿರಬೇಕು, ಅಚ್ಚಲ್ಲಿರಬೇಕು. प्रकृति भी, माया भी सब लास्ट दाव लगाने लिए अपने तरफ कितना भी खींचे. ಬಾಬಾ ಹೇಳ್ತಾರೆ, ಪ್ರಕೃತಿ ಅಥವಾ ಮಾಯೆ ಎಲ್ಲವೂ ಲಾಸ್ಟಿಗೆ ದಾವ್ ಲಗಾನೇಲಿ ಅವೆಲ್ಲ ನಮಗೆ ತೋರಿಸ್ತವೆ, ಬಾನಿ ನೀ ಬಾನಿ ಅಂಥೇಳಿ.
ಹೊರಗಡೆ ಲೌಕಿಕದಲ್ಲಿ ತೋರಿಸ್ತಾರೆ ನೋಡ್ರಿ, ದೇವ್ ಬಂದು ನಾ ಬರ್ತೀನಿ ನಾ ಬರ್ತೀನಿ ನಾ ಬರ್ತೀನಿ ಅಂತಿರ್ತದಲ್ಲ ಅದು. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿನ ಮಾಯ ಏನು ಮಾಡ್ತದೆ, ಬರ್ತೀನಿ ಅಂತಿರ್ತದೆ. ಆದರೆ ನೀವು ಅದ್ರ ಕಡೆ ಆಕರ್ಷಿತ ಆಗಬಾರ್ದು ಅಂತ ಹೇಳ್ತಾರೆ ಬಾಬಾ. ಸ್ಥಿತಿ ಏನಿರಬೇಕು, ಬಹಳಷ್ಟು पावरफुल इरबेकु। अपने तरफ कितना भी खींचे लेकिन आप न्यारे और बाप के प्यारे बनने की स्थिति में लवलीन रहो. ಆದರೆ ತಾವು ಭಿನ್ನ ಆಗಿ ತಂದೆಯ ಪ್ರೀತಿಯವರಾಗಿ ಆ ಸ್ಥಿತಿನಲ್ಲಿ ಲವಲೀನ್ ಆಗಿರಬೇಕು ಅಂತ ಹೇಳ್ತಾರೆ ಬಾಬಾ. इसको कहा जाता है देखते हुए भी न देखो. ಎಲ್ಲನೂ ನೋಡೋದಿಲ್ಲ ಅಂತಿಲ್ಲ, ಕಣ್ಣು ಮುಂದೆ ಇದ್ಮೇಲೆ ಅದೇ ಕಣ್ಣು ಮುಚ್ಕೊಂಡು ಕೊಡೋಕ್ಕಾಗತ್ತಾ? ಇಲ್ಲ. ಆದರೆ ನೋಡಿದ್ರೆ ನೋಡ್ಲಾರ್ಗಿರ್ಬೇಕು ಅಂತ ಹೇಳ್ತಾರೆ ಬಾಬೆ. ಸುನ್ತೆ ಹುಯೇ ನ ಸುನೋ. ಯಾರೋ ಏನೇನೋ ಹೇಳ್ತಿರ್ತಾರೆ, ಆಯ್ತು ಹೇಳ್ರಿ ಅಂತೇಳಿ ಬಿಟ್ಬಿಡೋದು. ऐसा अभ्यास हो, इसी को ही स्वीट साइलेंस स्वरूप की स्थिति कहा जाता है. ಇದನ್ನೇ ಸ್ವೀಟ್ ಶಾಂತಿಯ ಸ್ವರೂಪದ ಸ್ಥಿತಿ ಅಂತ ಹೇಳ್ತಾರೆ. ಫಿರ್ ಭಿ ಬಾಪ್ ದಾದಾ ಸಮಯ ದೇ ರಹಾ ಹೈ. ಆದಾಗ್ಯೂ ಕೂಡ ಬಾಬಾ ನಮಗೆ ಸಮಯ ಕೊಡ್ತಿದ್ದಾರೆ. ಬಾಬಾ ಹೇಳ್ತಾರೆ, ಅಗರ್ ಕೋಯಿ ಭಿ ಕಮಿ ಹೈ ತೋ ಅಬ್ ಭಿ ಭರ್ ಸಕ್ತೆ ಹೋ. ಇನ್ನೂ ಕಡಿಮೆ ಇದ್ದರೆ ಇನ್ನೂ ನೀವೇನು ಮಾಡ್ಬೋದು, ತುಂಬ್ಕೋಬೋದು. ಕ್ಯೋಂಕಿ ಬಹುತ್ ಕಾಲ ಕಾ ಹಿಸಾಬ್ ಸುನಾಯಾನ, ನಿಮ್ಮದು ಲೆಕ್ಕಾಚಾರ ಬಹಳಷ್ಟು ವರ್ಷದಿದೆ. ತೋ ಅಭಿ ಥೋಡಾ ಚಾನ್ಸ್ ಹೈ, ಈಗೂ ಸ್ವಲ್ಪ ಚಾನ್ಸ್ ಇದೆ. इसलिए इस प्रैक्टिस की तरफ फुल अटेंशन रखो. ನಮ್ಮ ಅಟೆನ್ಷನ್ ಎಲ್ಲಿರಬೇಕು? रूहानी ड्रिल कड़े अटेंशन इरबेकु. पास विद आनर बनना या पास होना, इसका आधार इसी अभ्यास पर है. ಸುಮ್ಮನೆ ಪಾಸ್ ಆಗಬೇಕು ಅಥವಾ ಪಾಸ್ ವಿತ್ ಆನರ್ ಆಗಬೇಕು? ಜಸ್ಟ್ ಪಾಸ್ ಆಗಬೇಕು, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬೇಕು, ನಂಬರ್ 1 ಪಾಸ್ ಆಗಬೇಕಲ್ಲ. ಅದಕ್ಕೆ ಏನು ಮಾಡುತ್ತಾರೆ ಬಾಬಾ? अभ्यास वाड़ी. ऐसा अभ्यास है, समय के घंटे बजे तो तैयार होंगे या अभी सोचते हो तैयार होना है? घंटे ಹೊಡೆದ ಮೇಲೆ ತಯಾರಾಗ್ತಿರೋ ಏನು ಈಗ ನಾನು ತಯಾರಾಗಬೇಕು ಅಂತಿದೆಯೋ ಅಂತ ಕೇಳ್ತಾರೆ ಬಾಬಾ. इसी अभ्यास के कारण अष्टरत्नों की माला विशेष छोटी बनी है. ಪಾಪ ಹೇಳ್ತಾರೆ, ಇದೇ ಕಾರಣದಿಂದ, ಇದೇ ಅಭ್ಯಾಸದ ಕಾರಣದಿಂದ ಅಷ್ಟರತ್ನಗಳ ಮಾಲೆ ಏನಾಗಿದೆ, ಚಿಕ್ಕದಿದೆ. ಬಹುತ್ ಥೋಡೆ ಟೈಮ್ ಕಿ ಹೈ, ಭಾಳ ಸಮಯ ಇಲ್ಲ. जैसे आप लोग कहते हो ना, सेकंड में मुक्ति व जीवन मुक्ति का वर्षा लेना सभी का अधिकार है. ಪಾಪ ಹೇಳ್ತಾರೆ, ಸೆಕೆಂಡ್ನಲ್ಲಿ ಮುಕ್ತಿ ಅಥವಾ ಜೀವನ್ ಮುಕ್ತಿಯನ್ನು ಪಡ್ಕೊಳ್ಬೇಕು, ಎಲ್ಲರ ಅಧಿಕಾರ ಇದೆ ಅಂತ ಹೇಳ್ತಾರೆ ಬಾಬಾ. तो समाप्ति के समय भी नंबर मिलना थोड़े समय की बात है. ಬಾಬಾ ಹೇಳ್ತಾರೆ, ಸಮಾಪ್ತಿಯ ಸಮಯದ ನಂಬರ್ ಸಿಗಬೇಕು ಅಂತಂದ್ರೆ ಅದು ಥೋಡೆ ಸಮಯಕ್ಕೆ ಬಾತ್ ಹೈ, ಸ್ವಲ್ಪ ಸಮಯ ಇರ್ತದೆ. ಬಸ್ ಬಿಂದಿ ಕಹಾ ಅವರು ಬಿಂದಿ ಮೇ ಟಿಕ್ ಜಾಯ್. ಬಿಂದಿ ಅಂತ ಹೇಳಿದ್ವಿ, ಬಿಂದಿ ಯಾರು? ನಾನಾತ್ಮ ಬಿಂದಿ, ಪರಮಾತ್ಮ ಬಿಂದಿ, ಡ್ರಾಮಾ ಬಿಂದಿ, ಎಲ್ಲ ಬಿಂದಿ ಹಾಕ್ಬಿಡೋದು. ಬಸ್ ಬಿಂದಿ ಕಹಾ ಅವರು ಬಿಂದಿ ಮೇ ಟಿಕ್ ಜಾಯ್. बिंदी हिले नहीं, बिंदी अड़गड़ंगिಲ್ಲ. ऐसे नहीं कि उस समय अभ्यास करना शुरू करो. ಇಲ್ಲಿ ಬಾಜು ಬೆಂಕಿ ಹೆಚ್ಚಿರ್ತದೆ, ಆವಾಗ ನಾ ಅಶೇರಿಗೆ ಅಭ್ಯಾಸ ಮಾಡ್ತೀನಿ ಅಂದ್ರೆ ಸಾಧ್ಯ ಏನು? ಲಾಸ್ಟ್ ಬಾಬಾ ಹೇಳ್ತಾರೆ, ಮೈ ಆತ್ಮ ಹೂ ಯಹ ನಹಿ ಚಲೇಗಾ. ಆವಾಗ ನಾನು ಆತ್ಮ ಅದೀನಿ ಅಂತ ಮಾಡ್ಕೋತ ಕೂತ್ರೆ ನಡೆಯೋದಿಲ್ಲ ಅಂತಾರೆ ಬಾಬಾ. ಕ್ಯೋಂಕಿ ಸುನಾಯ ವಾರ್ ಭಿ ಚಾರೋ ಓರ್ ಕಾ ಹೋಗ. ಹೇಳಿದೀವಲ್ಲ, ಯುದ್ಧನೂ ಎಲ್ಲ ಕಡೆ ನಡೀತಿದೆಯೋ ಇಲ್ವೋ? ನಡೆದಿದೆಯಲ್ಲ. ರಷ್ಯಾ ಉಕ್ರೇನ್ ನಡೆದಿದೆ, ಇರಾಕ್ ನಡೆದಿದೆ, ಜೋರು ನಡೆದಿದೆ. ಇರಾಕ್ ಬೆಂಕಿ ನೋಡಬೇಕು. ಹೆಚ್ಚು ಕಡಿಮೆ 50% ಇಸ್ರೇಲ್ ದೇಶ ಏನಾಗಿದೆ, ಅವ್ರದ್ದು ಸುಟ್ಟಿದೆ, ಇವ್ರದ್ದು ಸುಟ್ಟಿದೆ. ಅವ್ರ ಸೇನಾಪತಿನೂ ಸಾಯ್ತಿದ್ದಾರೆ, ಇವ್ರ ಸೇನಾಪತಿನೂ ಸಾಯ್ತಿದ್ದಾರೆ. 4 ಕಡೆಗೆ ಯುದ್ಧದ ಪ್ರಭಾವ ಇದೆ. ಲಾಸ್ಟ್ ಟ್ರಯಲ್ ಸಬ್ ಕರೆಂಗೆ ಬಾಬಾ ಹೇಳ್ತಾರೆ. ಲಾಸ್ಟ್ ಟ್ರಯಲ್ ಸಬ್ ಕರೆಂಗೆ, ಲಾಸ್ಟಿಗೆ ಎಲ್ಲರೂ ಟ್ರಯಲ್ ಮಾಡಿಬಿಡ್ತಾರೆ.
ಅವಾಗೇನು ಮಾಡೋದು? ಅದಕ್ಕೆ ಹೇಳ್ತಾರೆ ಬಾಬಾ, प्रकृति में भी कि जितनी शक्ति होगी माया में भी जितनी शक्ति होगी ट्रायल करेगी. ಎರಡೂ ಶಕ್ತಿ ತೋರಿಸ್ತವೆ ಅಂತ ಹೇಳ್ತಾ ಬಾಬಾ. ಪ್ರಕೃತಿ ಮತ್ತು ಮಾಯೆ, ಉನ್ಕಿ ಭಿ ಲಾಸ್ಟ್ ಟ್ರಯಲ್ और आपकी ಲಾಸ್ಟ್. ಮಾಯದ್ದು ಲಾಸ್ಟ್ ಟ್ರಯಲ್ ಇದೆ, ನಮ್ಮದು ಲಾಸ್ಟ್ ಟ್ರಯಲ್ ಇದೆ ಅಂತಾರೆ ಬಾಬಾ. ಕರ್ಮಾತೀತ್ ಕರ್ಮಬಂಧನ್ ಮುಕ್ತ ಸ್ಥಿತಿ ಹೋಗಿ. ನಮ್ಮ ಲಾಸ್ಟ್ ಟ್ರಯಲ್ ಏನಿದೆ? ಕರ್ಮಾತೀತ ಅವಸ್ಥೆ ಆಗೋದು, ಕರ್ಮಬಂಧನದಿಂದ ಮುಕ್ತ ಆಗೋದು. ದೋನೋ ತರಫ್ಕಿ ಬಹುತ್ ಪವರ್ಫುಲ್ ಸೀನ್ ಹೋಗಿ. ನೋಡ್ರಿ ಬಾಬಾ, ನಮ್ಮ ಕಡೆಯಿಂದ ಪವರ್ಫುಲ್ ಸೀನ್ ಇರ್ತದೆ, ಆ ಕಡೆನೂ ಪವರ್ಫುಲ್ ಸೀನ್ ಆಗಿದೆ. ಹೊರಗಿನ ಯುದ್ಧ ಹೇಳ್ತಿಲ್ಲ ಬಾಬಾ, ಈಗ ನಮ್ಮದು ಯುದ್ಧ ಹೇಳ್ತಾ ಇದ್ದಾರೆ. दोनों तरफ की बहुत पावरफुल सीन होगी, वह भी फुल फोर्स, यह भी ಫುಲ್ ಫೋರ್ಸ್. ಅವ್ರು ಹೊರಗಡೆ ಸ್ಥೂಲದಲ್ಲಿ ತೋರಿಸ್ತಿರ್ತಾರೆ, ಅವ್ರ ಬಾಂಬು ಜೋರಿದ್ದಾವೆ, ಇವ್ರ ಬಾಂಬುಗಳು ಶಕ್ತಿಶಾಲಿ ಇದ್ದಾವೆ. ಹಂಗೆ ನಮ್ಮದು ಏನಿದೆ? ಮಾಯಾನೂ ಶಕ್ತಿಶಾಲಿ ಇದೆ, ನಮ್ಮ ಅಭ್ಯಾಸನೂ ಕೂಡ ಏನಿದೆ? ಶಕ್ತಿಶಾಲಿ ಇದೆ. ಎರಡು ಫುಲ್ ಫೋರ್ಸ್. ಲೇಕಿನ್ ಸೆಕೆಂಡ್ ಕಿ ವಿಜಯಕ್ಕೆ ನಗಾಡೆ ಬಜಾಯಿಗಿ. ಬಾಬಾ ಹೇಳ್ತಾರೆ, ಸೆಕೆಂಡಿನಲ್ಲಿ ವಿಜಯ ಆಗ್ತದೆ, ಆವಾಗ ಅದು ಆ ಟೈಮ್ನಲ್ಲಿ ವಿಜಯದ ನಗಾರೆ ಬಾರಿಸ್ತದೆ. समझा लास्ट पेपर क्या है? सब शुभ संकल्प तो यही रखते भी हैं और रखना भी है कि नंबर 1 आना ही है. ಎಲ್ಲರದ್ದು ಸಂಕಲ್ಪ ಏನು? ನಾನು ನಂಬರ್ 1 ಬರಲೇಬೇಕು ಅನ್ನೋ ಶುಭ ಸಂಕಲ್ಪ ಇದೆ. तो सब में चारों ओर की बातों में विन होंगे तभी 1 आएंगे. ಅದಕ್ಕೆ ಎಲ್ಲರಲ್ಲಿಯೂ ನಾಲ್ಕೂ ಕಡೆಗೆ ಏನು ಮಾತು? ನಾನು ಗೆದ್ದೇ ಗೆಲ್ಲುವೆ. ಇದು ಏನಾಗ್ಬಿಡ್ತದೆ? ತಭಿ 1 ಆएंगे, ಆವಾಗ ನಂಬರ್ 1 ಆಗ್ತಾರೆ. ಹಾಡಿದಿಲ್ಲ, ಹಮ್ ಹೋಂಗೆ ಕಾಮಯಾಬ್ ಅಂತೇಳಿ ಒಂದು ಹಾಡಿದೆ. ನಾವು ಎಂದನೂ ಯಾವಾಗಲೂ ಕಾಮಯಾಬಾಗೇ ಆಗ್ತೀವಿ. ನಾವು ಗೆದ್ದೇ ಗೆಲ್ಲುವೆವು ಅಂತ ಹೇಳಿ. अगर एक बात में जरा भी व्यर्थ संकल्प व्यर्थ समय लग गया तो नंबर पीछे हो जाएगा. ಅದಕ್ಕೆ ಹೇಳ್ತಾರೆ ಬಾಬಾ, ಒಂದು ವೇಳೆ ಯಾವುದಾದ್ರೂ ಒಂದು ಮಾತಿನಲ್ಲಿ ಸ್ವಲ್ಪ ವ್ಯರ್ಥ ಸಂಕಲ್ಪ ವ್ಯರ್ಥ ಸಮಯ ಬಂತು ಅಂದರೆ ನಮ್ಮ ನಂಬರ್ ಏನಾಗ್ತದೆ? ಹಿಂದೋಗ್ಬಿಡ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, इसलिए सब चेक करो, चारों ही तरफ चेक करो. डबल विदेशी सब में तीव्र जाने चाहते हैं. ಡಬಲ್ ವಿದೇಶಿಗರು ಭಾಳ ಫಾಸ್ಟ್ ಹೋಗಬೇಕು ಅಂತಾರೆ ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ, इसलिए तीव्र पुरुषार्थ व फुल अटेंशन इस अभ्यास में अभी से देते रहो. ಅದಕ್ಕೆ ಬಾಬಾ ಹೇಳ್ತಾರೆ, ತೀವ್ರ ಪುರುಷಾರ್ಥ ಅಥವಾ ಫುಲ್ ಅಟೆನ್ಷನ್ ಈ ಅಭ್ಯಾಸದಲ್ಲಿ ಈಗಿಂದನೇ ಏನು ಮಾಡಬೇಕು? ಕೆಲಸ ಮಾಡಬೇಕು. ಸಮझा? ತಿಳಿತಾ? ಕ್ವೆಶ್ಚನ್ ಕೋ ಭಿ ಜಾನ್ತೆ ಹೋ और ಟೈಮ್ ಕೋ ಭಿ ಜಾನ್ತೆ ಹೋ. ನಿಮಗೆ ಪ್ರಶ್ನೆನೂ ಗೊತ್ತಿದೆ, ಸಮಯನೂ ಗೊತ್ತಿದೆ. ಫಿರ್ ತೋ ಸಬ್ ಪಾಸ್ ಹೋನೆ ಚಾಹಿಯೆ. ಹಾಗಾದರೆ ಎಲ್ಲರೂ ಪಾಸ್ ಆಗಬೇಕು. अगर पहले से क्वेश्चन का पता होता है तो तैयारी कर लेते हैं. ಮೊದಲೇ ಪ್ರಶ್ನೆ ಗೊತ್ತಿತ್ತು ಅಂದರೆ ತಯಾರಿ ಮಾಡ್ತಾರೆ. ಫಿರ್ ಪಾಸ್ ಹೋ ಜಾತೆ ಹೇ, ಆವಾಗ ಪಾಸ್ ಆಗ್ತಾರೆ. आप सभी तो ಪಾಸ್ ಹೋನೆ ವಾಲೆ ಹೋನಾ. ತಾವೆಲ್ಲರೂ ಪಾಸ್ ಆಗೋರೇ ಆಗಬೇಕು ಅಂತ ಹೇಳ್ತಾರೆ ಬಾಬಾ. अच्छा यह सीज़न बाप दादा ने हर एक से मिलने का खुला भंडारा खोला है. ಈ ಸೀಸನ್ನಲ್ಲಿ ಬಾಪ್ ದಾದಾರು ಪ್ರತಿಯೊಬ್ಬರಿಂದ ಮಿಲನ್ ಮಾಡ್ತಕ್ಕಂಥ ಖುಲಾ ಭಂಡಾರ ಖೋಲಾ ಹೇ. ಆಗೆ ಕ್ಯಾ ಹೋನಾ ಹೇ ವಹ ಫಿರ್ ಬತಾಯೆಂಗೆ. ಮುಂದೇನಾಗ್ತದೋ ಅದು ನಾನು ಆಮೇಲೆ ಹೇಳ್ತೀನಿ. ಅಭಿ ಖುಲೆ ಭಂಡಾರ ಸೆ ಜೋ ಭೀ ಮಿಲೆ. ಬಾಬಾ ಹೇಳ್ತಾರೆ, ಅಭಿ ಖುಲೆ ಭಂಡಾರ ಸೆ ಜೋ ಭೀ ಲೇನೆ ಆಯೆ ಹೇ ವಹ ತೋ ಲೇ ಹಿ ಲೇಂಗೆ. ಈಗ ಎಲ್ಲ ಓಪನ್ ಭಂಡಾರ, ತೆರೆದಂಥ ಭಂಡಾರದಿಂದ ಏನು ತಗೊಳ್ಬೇಕೋ ಅದನ್ನು ತಗೊಳ್ಳಿ.
ಡ್ರಾಮಾ ಕಾ ದೃಶ್ಯ ಸದಾ ಬದಲ್ತಾ ಹಿ ಹೇ. ಗೊತ್ತಿಲ್ಲ ಮುಂದೆ ಏನಾಗ್ತದೋ, ನಾಟಕದ ದೃಶ್ಯಗಳು ಯಾವಾಗಲೂ ಬದಲಿ ಆಗ್ತಿರ್ತದೆ. लेकिन इस सीज़न में चाहे भारतवासियों को चाहे डबल विदेशियों को सभी को विशेष वरदान तो मिला ही है. ಆದರೆ ಈಗ ಈ ಸೀಸನ್ನಲ್ಲಿ ಭಾರತವಾಸಿಗಳಾಗಿರ್ಬೋದು, ಡಬಲ್ ವಿದೇಶಿಗಳಾಗಿರ್ಬೋದು, ಎಲ್ಲರಿಗೂ ವಿಶೇಷ ವರದಾನ ಸಿಕ್ಕಿದೆ. बाप दादा ने जो वायदा किया है वह तो निभाएंगे. ನೋಡ್ರಿ ಬಾಬಾ ಹೇಳ್ತಾರೆ, ನಾನೇನು ವಾಯ್ದಾ ಮಾಡಿದ್ದೀನಿ ಅದನ್ನಂತೂ ನಾನು ನಿಭಾಯಿಸ್ತೀನಿ ಅಂತ ಹೇಳ್ತಾರೆ ಬಾಬಾ. ಫಲ್ ಹೇ ಮಿಲನ್ ವರದಾನ್. ಬಾಬಾ ಹೇಳ್ತಾರೆ ಮಿಲನದ ಫಲ್ ಏನಾಗಿದೆ, ಬಾಬಾ ನಮಗೆ ವರದಾನ್ ಕೊಡ್ತಾರೆ. ಸಭಿ ಸೀಸನ್ ಕಾ ಫಲ್ ಖಾನೆ ಆಯೆ ಹೋನ. ಎಲ್ಲ ಸೀಸನ್ಗಳ ಫಲ ತಿನ್ನೋಕೆ ಬಂದಿದ್ದೀರಲ್ಲ ಅಂತಾರೆ ಬಾಬಾ. ಬಾಪ್ ದಾದಾಕ್ಕೂ ಭೀ बच्चों को देख खुशी होती है. ನಮ್ಮ ನೋಡಿ ಬಾಬಾಗೆ ಖುಷಿ ಆಗ್ತದೆ. फिर भी ಸಾಕಾರಿ ದೃಷ್ಟಿ में तो सब देखना होता है. ಆದಾಗ್ಯೂ ಕೂಡ ಸಾಕಾರ ದೃಷ್ಟಿಯಲ್ಲ, ಎಲ್ಲವನ್ನ ನೋಡಬೇಕಾಗ್ತದೆ. ಅಭಿ ತೋ ಮೌಜ್ ಬನಾಲೋ. ಈಗಂತೂ ಖುಷಿಯನ್ನು ಆಚರಣೆ ಮಾಡಿ. ಫಿರ್ ಸೀಸನ್ ಕಿ ಲಾಸ್ಟ್ ಮೇ ಸುನಾಯಂಗೆ. ಮತ್ತು ನಿಮಗೆ ಸೀಸನ್ನದ ಕೊನೆಗೆ ಹೇಳ್ತೀನಿ ಅಂತ ಹೇಳ್ತಾರೆ ಬಾಬಾ. बाबा ಹೇಳ್ತಾರೆ, सेवा के स्थान भले अलग अलग हैं लेकिन सेवा का लक्ष्य तो एक ही है. ನೀವು ಬೇರೆ ಬೇರೆ ಕಡೆ ಹೋಗಿ ಸೇವೆ ಮಾಡ್ಬೋದು, ಆದರೆ ಉದ್ದೇಶ ಮಾತ್ರ ಒಂದೇ ಇದೆ. उमंग उल्लास एक ही है, इसलिए बाप दादा सभी स्थानों को विशेष महत्व देते हैं. ಬಾಬಾ ಹೇಳ್ತಾರೆ, ಎಲ್ಲ ಸ್ಥಾನಗಳದ್ದು ತನ್ನದೇ ಆದಂಥ ವಿಶೇಷ ಇದೆ, ಅದಕ್ಕೆ ಬಾಬಾ ಮಹತ್ವ ಕೊಡ್ತಾರೆ. ऐसे नहीं एक स्थान महत्व वाला है दूसरा कम है. ಹಂಗಿಲ್ಲ, ಎಲ್ಲ ಸ್ಥಾನಗಳು ಮಹತ್ವನೇ ಇದೆ. नहीं, जिस भी धरनी पर बच्चे पहुँचे हैं उससे कोई ना कोई विशेष रिजल्ट अवश्य निकली है. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳು ಎಲ್ಲೆಲ್ಲಿ ಸೇವೆ ಮಾಡೋಕ್ಕೆ ಹೋಗಿದಾರೋ ಅಲ್ಲಿ ವಿಶೇಷವಾದ ರಿಸಲ್ಟ್ ಬಂದೇ ಇದೆ ಅಂತ ಹೇಳ್ತಾರೆ ಬಾಬಾ. फिर चाहे कोई की जल्दी दिखाई देती, कोई की समय पर दिखाई देगी, लेकिन विशेषता सब तरफ की है. ಇಲ್ಲಿ ಸೇವಾ ಮಾಡೋಕ್ಕೆ ಹೋಗಿದ್ದೀವಿ ಅಂತಂದ ಕೂಡಲೇ ಹೀಗೆ ಎಲ್ಲರೂ ಬಂದುಬಿಡ್ತಾರೆ ಅಂತಿರೋದಿಲ್ಲ. ಕೆಲವರು ಹೀಗೆ ಬರ್ತಾರೆ, ಕೆಲವರು ಸಮಯಕ್ಕನುಸಾರವಾಗಿ ಬರ್ತಾರೆ, ಆದರೆ ರಿಸಲ್ಟ್ ಅಂತೂ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಕಿತನೆ अच्छे अच्छे रतन निकले हैं, ऐसे नहीं समझना कि हम तो साधारण हैं. ಬಾಬಾ ಹೇಳ್ತಾರೆ, ಎಷ್ಟೊಂದು ಒಳ್ಳೊಳ್ಳೆಯ ರತ್ನಗಳು ಬಂದಿದ್ದಾವೆ, ಹಿಂಗೆ ತಿಳ್ಕೊಳ್ಬೇಡ್ರಿ ನಿಮ್ಮನ್ನು ನೀವು ನಾವು ಬಹಳ ಸಾಧಾರಣ ಇದ್ದೀವಿ ಅಂತ. ಸಬ್ ವಿಶೇಷ ಹೋ. ನನ್ನ ಪ್ರತಿಯೊಂದು ಆತ್ಮನೂ ಕೂಡ ಏನಾಗಿದೆ, ವಿಶೇಷ ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಅಗರ್ ಕೋಯಿ ವಿಶೇಷ ನ ಹೋತಾ ತೋ ಬಾಪ್ ಕೆ ಪಾಸ್ ನಹಿ ಪಹುಂಚ್ತಾ. ಅವರಲ್ಲಿ ವಿಶೇಷ ಇಲ್ಲ ಅಂತಂದರೆ ಅವರು ಬಾಬನ ಕಡೆ ಬರ್ತೇ ಇರಲಿಲ್ಲ. ವಿಶೇಷತಾ ಹೇ लेकिन कोई विशेषता को सेवा में लगाते हैं, कोई सेवा में लगाने के लिए अभी तैयार हो रहे हैं. ಅದಕ್ಕೆ ಬಾಬಾ ಹೇಳ್ತಾರೆ, ವಿಶೇಷತೆ ಇದೆ, ಆದರೆ ಕೆಲವರು ವಿಶೇಷತೆಯನ್ನು ಸೇವೆಯಲ್ಲಿ ಹಾಕ್ತಾರೆ, ಇನ್ನು ಸೇವೆಯಲ್ಲಿ ಹಾಕೋಕ್ಕೆ ತಯಾರಾಗಿದ್ದಾರೆ. ಬಾಕಿ ಹೈ ಸಬ್ ವಿಶೇಷಾತ್ಮಾಯೇ. ಎಲ್ಲರೂ ವಿಶೇಷಾತ್ಮಗಳು. ಸಬ್ ಮಹಾರಥಿ ಮಹಾವೀರ್ ಹೋ. ನನ್ನ ಪ್ರತಿಯೊಂದು ಮಗುನೇನಿದೆ, ಮಹಾರಥಿ ಇದೆ, ಮಹಾವೀರ್. ಈ ನಶೆ ಇದೆ ನಮಗೆ. ಮೇ ಮಹಾವೀರ್ ಹೂ, ಮೇ ಮಹಾರಥಿ ಹೂ. ಸಮಾನ ನೋಡ್ರಿ ಇವತ್ತಿಂದು. ಏಕ್ ಏಕ್ ಕಿ ಮಹಿಮಾ ಶುರು ಕರೆ ತೋ ಲಂಬಿ ಚೌಡಿ ಮಾಲಾ ಬನ್ ಜಾಯೇಗಿ. ಮಕ್ಕಳೇ, ಒಂದೊಂದು ಮಗುವಿನ ಕಥೆ ನಾನು ಹೇಳಕ್ಕೆ ಹೋದರೆ, ಮಹಿಮಾ ಶುರು ಮಾಡಿದರೆ ಇಷ್ಟು ಉದ್ದ ಆಗುತ್ತೆ, ಇಷ್ಟು ಅಗಲ ಆಗುತ್ತೆ ಮಾಲೆ ಅಂತ ಹೇಳ್ತಾರೆ ಬಾಬಾ. ಶಕ್ತಿಯೋಂ ಕೋ ದೇಖೋ ತೋ ಹರ್ ಏಕ್ ಶಕ್ತಿ ಮಹಾನ್ ಆತ್ಮ ವಿಶ್ವ ಕಲ್ಯಾಣಕಾರಿ ಆತ್ಮ ದಿಖಾಯಿ ದೇಗಿ. ಬಾಬಾ ಹೇಳ್ತಾರೆ, ಶಕ್ತಿಯರನ್ನು ನೋಡಿದರೆ ಪ್ರತಿಯೊಂದು ಶಕ್ತಿ ಮಹಾನ್ ಆತ್ಮ ಆಗಿದೆ, ವಿಶ್ವ ಕಲ್ಯಾಣಕಾರಿ ಆತ್ಮ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಐಸೆ ಹೋನ ಯಾ ಸಿರ್ಫ್ ಅಪನೇ ಅಪನೇ ಸ್ಥಾನ ಕೆ ಕಲ್ಯಾಣಕಾರಿ ಹೋ. ಹಿಂಗಲ್ಲ,
ನಿಮ್ಮ ಸ್ಥಾನದ ಕಲ್ಯಾಣಕಾರಿ ಅಷ್ಟೇ ಅಲ್ಲ, ನನ್ನ ಪ್ರತಿಯೊಂದು ಮಗುನೂ ಕೂಡ ಏನಾಗಿದೆ, ವಿಶ್ವ ಕಲ್ಯಾಣಕಾರಿಯಾಗಿದೆ ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.